ಇನ್ನು ಗದಗದ ಲಕ್ಕುಂಡಿಯಲ್ಲಿ 6ನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವ ಈ ಉತ್ಖನನ ಕಾರ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಸಂದರ್ಭದಲ್ಲಿ ಮೂಳೆಗಳ ಚೂರು ಪತ್ತೆಯಾಗಿದೆಯಂತೆ. ದೇವಸ್ಥಾನದ ಆವರಣದಲ್ಲಿ ಮೂಳೆ ಚೂರುಗಳು ಪತ್ತೆಯಾಗಿದೆ. ತೀವ್ರ ಕುತೂಹಲ ಮೂಡಿಸಿದೆ ಈ ಮೂಳೆಗಳ ಚೂರು. ಇವನ್ನ ಸೂಕ್ಷ್ಮವಾಗಿ ಸಂಗ್ರಹಿಸಿದ್ದಾರೆ ಉತ್ಖನನ ಮಾಡ್ತಾ ಇರುವ ಸಿಬ್ಬಂದಿ. ಇನ್ನು ಈ ಉತ್ಖನನ ಕಾರ್ಯ ವೀಕ್ಷಣೆಗೆ ಶಾಲಾ ವಿದ್ಯಾರ್ಥಿಗಳ ದಂಡು ಆಗಮಿಸಿದೆ. ಪುರಾತನ ಹಾಗೆ ಐತಿಹಾಸಿಕ ಹಿನ್ನೆಲೆ ಉಳ್ಳ ವಸ್ತುಗಳ ಹುಡುಕಾಟಕ್ಕಾಗಿ ಇದೀಗ ಶೋಧ ಕಾರ್ಯ ನಡೀತಾ ಇರೋದು. ಈ ಸಂದರ್ಭದಲ್ಲೇನೆ ಮೂಳೆಗಳ ಅವಶೇಷ ಪತ್ತೆಯಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ್, ಈ ಉತ್ಖನನ ಕಾರ್ಯ ಅಂದ ತಕ್ಷಣ ಹಿಂದೆ ಧರ್ಮಸ್ಥಳದಲ್ಲೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು ಬೇರೆನೇ ಉದ್ದೇಶಕ್ಕೆ. ಅಲ್ಲಿ ಮೂಳೆಗಳ ಕುರುಹು ಹೆಚ್ಚಾಗಿ ಸಿಗಲಿಲ್ಲ, ಇಲ್ಲಿ ಸಿಗ್ತಿದ್ಯಾ ಅನ್ನೋ ಕುತೂಹಲ ಅನ್ನೋ ಲೈಟರ್ ನೋಟ್. ಇದರ ಜೊತೆಗೆ ಹೇಗೆ ನಡೀತಾ ಇದೆ ಉತ್ಖನನ ಕಾರ್ಯ? ಈ ಮೂಳೆ ಸಿಕ್ಕಿರೋದು ಇಡೀ ಈ ಉತ್ಖನನ ಕಾರ್ಯಕ್ಕೆ ಬೇರೆ ಏನಾದರೂ ಆಯಾಮ ಕೊಡೋ ಸಾಧ್ಯತೆಗಳಿದೆಯಾ? ಹೌದು ಸ್ಮಿತಾ, ಏನಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಇತಿಹಾಸ ಮಣ್ಣಲ್ಲಿ ಮಣ್ಣಾಗಿ ಹೋಗಿತ್ತು. ಇವಾಗ ಉತ್ಖನನ ಕಾರ್ಯ ಮಾಡುವ ಮೂಲಕ ಆ ಇತಿಹಾಸವನ್ನು ಮರುಳು ಸೃಷ್ಟಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಕಳೆದ 6 ದಿನಗಳಿಂದ ಕೂಡ ಇದೇ ಒಂದು ಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಇಂದು ಬೆಳಗಿನ ಜಾವ ಏನು A1 ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇಲ್ಲಿ ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ, ಈ ಕೆಲಸ ಮಾಡುವಂಥ ಸಮಯದಲ್ಲಿ ಇಲ್ಲೇ ಒಂದು ಮೂಳೆಗಳ ಪತ್ತೆಯಾಗಿದ್ದಾವೆ. ಅವು ಚಿಕ್ಕ ಚಿಕ್ಕ ಮೂಳೆಗಳ ಏನು ಎಲುಬು ಮೂಳೆಗಳ ಇವು ಸಿಕ್ಕಿದ್ದಾವೆ ಮಾದರಿಗಳು. ಅವನ್ನು ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಾಕಷ್ಟು ನಾಜೂಕಿನಿಂದ ಅವನನ್ನು ತಮ್ಮ ಕಡೆಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕಂತಂದರೆ ಈ ಮೂಳೆಗಳು ಯಾವ ಕಾಲದ್ದು ಅಂಥೇಳಿ ಇವಾಗ ಪತ್ತೆ ಹಚ್ಚುವ ಕೆಲಸ ಆಗಬೇಕಾಗಿದೆ. ಲಕ್ಕುಂಡಿ ಇತಿಹಾಸ ನಾವು ನೋಡ್ತಾ ಹೋದರೆ ಇದು 8, 9, 10ನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಶಿಲಾಯುಗದ ಕನೆಕ್ಷನ್ ಕೂಡ ಇವಾಗ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಇದೇ ಒಂದು ಭಾಗದಲ್ಲಿ ಉತ್ಖನನ ಮಾಡುವಂಥ ಸಮಯದಲ್ಲಿ ಶಿಲಾಯುಗದ ಕೊಡಲೆ ಕೂಡ ಪತ್ತೆಯಾಗಿತ್ತು. ಹೀಗಾಗಿ ಶಿಲಾಯುಗದಲ್ಲಿ ಕೂಡ ಲಕ್ಕುಂಡಿ ಗ್ರಾಮದ ಸುತ್ತಮುತ್ತಲೂ ಕೂಡ ಜನರು ವಾಸ ಮಾಡಿದ್ರು ಅಂತ ಹೇಳಿ ಇತಿಹಾಸದಿಂದ ಗೊತ್ತಾಗ್ತಾ ಇದೆ. ಇವಾಗ ಮೂಳೆಗಳು ಪತ್ತೆಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದರೆ ಈ ಮೂಳೆಗಳು ಯಾವ ಕಾಲದ್ದು ಏನನ್ನೋದನ್ನು ಕೂಡ ಇತಿಹಾಸ ತಜ್ಞರು ಬಹಿರಂಗ ಪಡಿಸಬೇಕಾಗೈತೆ. ಆದರೆ ಇವಾಗ ಕಳೆದ 6 ದಿನಗಳಿಂದ ಈ ಒಂದು ಉತ್ಖನನ ಕಾರ್ಯ ಏನು ನಡೀತಾ ಇದೆ, ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಭಾಗದಲ್ಲಿ ಏನು ಎ ಬ್ಲಾಕ್ ಏನಿದೆ, ಈ ಬ್ಲಾಕ್ನಲ್ಲಿ ಕೂಡ ಏನು ನಿನ್ನೆ ತಾನೇ ಪಾನಿಪೀಠ ಪತ್ತೆಯಾಗಿತ್ತು. ಇದು ಶಿವನ ಪಾನಿಪೀಠ ಅಂಥೇಳಿ ಗೊತ್ತಾಗ್ತಾ ಇತ್ತು. ಆದರೆ ಇವಾಗ ಆ ಶಿವನ ಪಾನಿಪೀಠ ಅಲ್ಲ, ಅದು ವಿಷ್ಣು ದೇವನ ಪಾನಿಪೀಠ ಅನ್ನೋದು ಕೂಡ ಇತಿಹಾಸ ತಜ್ಞರ ಅಭಿಪ್ರಾಯವಾಗಿದೆ. ಹೀಗಾಗಿ ಆ ಪಾನಿಪೀಠದ ಬಗ್ಗೆನೂ ಕೂಡ ಆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಸಮಗ್ರವಾದ ಮಾಹಿತಿ ನೀಡಬೇಕಾಗಿದೆ. ಏನು ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ನಿತ್ತಿ ಕುಟುಂಬದಲ್ಲಿ ಏನು ಚಿನ್ನದ ನಿಧಿ ಸಿಗತ್ತೆ, ಆ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಆರಂಭವಾದ ನಂತರ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಏನು ಉತ್ಖನನ ಕಾರ್ಯ ನಡೀತಾ ಇದೆ, ಈ ಉತ್ಖನನ ಕಾರ್ಯ ಇವಾಗ 5 ರಿಂದ 6 ಅಡಿಯಷ್ಟು ಮಾತ್ರ ಇವಾಗ ತಗ್ಗು ತೆಗೆದಿದ್ದಾರೆ. ಅಂದರೆ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿಂದ ಇನ್ನೂ 8, 9 ಅಡಿ ಹೋದ ನಂತರ ನೈಜ ಲಕ್ಕುಂಡಿ ಲಭ್ಯವಾಗುತ್ತೆ. ಯಾಕಂತಂದರೆ ಇದಷ್ಟು ಹಾಕಿದ ಮಣ್ಣು ಅಂದರೆ ಬೇರೆ ಭಾಗದಲ್ಲಿದ್ದಂಥ ಮಣ್ಣನ್ನು ಇಲ್ಲಿ ತಂದು ಹಿಂದಿನ ಹಿರಿಯರು ಹಾಕಿದ್ದಾರೆ ಅಂಥೇಳಿ ಗ್ರಾಮಸ್ಥರ ಅಭಿಪ್ರಾಯವಾಗಿತ್ತು. ಆದರೆ ಇವಾಗ ಈ ಅಷ್ಟು ಮಣ್ಣು ತೆಗೆದ್ರೆ 8 ರಿಂದ 10 ಅಡಿ ಹೋದ ನಂತರ ನೈಜ ಲಕ್ಕುಂಡಿ ಲಭ್ಯ
ಕಾರ್ಯವಾಗುತ್ತೆ. ಆವಾಗ ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿ ಏನಿದೆ ಇದು ಈ ದೇವಸ್ಥಾನಕ್ಕೆ ಕನೆಕ್ಷನ್ ಏನಾದರೂ ಇದೆಯಾ, ಇಲ್ಲಿ ಏನು ಟಂಕಶಾಲೆ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಭಾಗದಲ್ಲಿ ಏನು ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಇದೊಂದು ಧಾರ್ಮಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು ಲಕ್ಕುಂಡಿ ಗ್ರಾಮ. ಈ ಲಕ್ಕುಂಡಿ ಗ್ರಾಮ ವಾಣಿಜ್ಯ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಏನಾದರೂ ಸಿಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕಳೆದ 6 ದಿನಗಳಿಂದನೂ ಕೂಡ ಇವಾಗ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಈ ಒಂದು ಸಮಯದಲ್ಲಿ ಇವಾಗ ಏನು ಶಿಲಾಯುಗದ ಕೊಡಲೆ ಪತ್ತೆಯಾಗಿತ್ತು. ಅದಾದ ನಂತರ ಇದೇ ಒಂದು B1 ಬ್ಲಾಕ್ ಇದೆ. ಈ ಒಂದು ಬ್ಲಾಕ್ನಲ್ಲಿ ಕೂಡ ಮಡಿಕೆ ಪತ್ತೆಯಾಗಿತ್ತು. ಆ ಮಡಿಕೆನೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆ ಮಡಿಕೆಯ ಮಣ್ಣಿನ ಮಾದರಿಯನ್ನು ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ತೆಗೆದುಕೊಂಡಿದ್ದಾರೆ. ಆ ಮಣ್ಣಿನಲ್ಲಿ ಈ ಹಿಂದಿನ ಕಾಲದಲ್ಲಿ ವಜ್ರ ವೈಡೂರ್ಯ ಆಗಿರ್ಬೋದು, ದವಸ ಧಾನ್ಯಗಳನ್ನಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಕೂಡ ತುಂಬಿಡ್ತಾ ಇದ್ರು. ಇವಾಗ ಆ ಮಣ್ಣಿನ ಮಾದರಿ ಅಂದರೆ ಮಣ್ಣನ್ನು ತೆಗೆದುಕೊಂಡು ಸೂಕ್ಷ್ಮವಾಗಿ ಅದನ್ನು ಕಣಕಣವನ್ನು ಕೂಡ ಪರಿಶೀಲನೆ ಮಾಡಿದಾಗ ಆ ಮಡಿಕೆ ಇತಿಹಾಸ ಕೂಡ ಗೊತ್ತಾಗಬೇಕಾಗಿದೆ. ಸಾಕಷ್ಟು ಕುತೂಹಲ ಕೂಡ ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಮೂಳೆಗಳು ಸಿಕ್ಕಿದ್ದು ಇದು ಯಾವ ಕಾಲದ್ದು, ಇದರ ಹಿನ್ನೆಲೆ ಏನನ್ನೋದು ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಸ್ಮಿತಾ, ಧನ್ಯವಾದ ಮಂಜು ಪತ್ತಾರ್ ಮಾಹಿತಿಗಾಗಿ. ಏನು ಪ್ಲಾಂಟ್ ಏನಿದೆ ಈ ಸದ್ಯಕ್ಕೆ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಸಿಕ್ಕ ಕೆಲ ಕುತೂಹಲಕಾರಿ ವಸ್ತುಗಳ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಶಿವಲಿಂಗ, ಪಾಣಿಪೀಠ, ಮಡಿಕೆ, ಗಂಟೆ, ಹಾಗೆ ಇವತ್ತು ಮೂಳೆ ಕೂಡ ಪತ್ತೆಯಾಗಿದೆ. 6ನೇ ದಿನ ಉತ್ಖನನ ಕಾರ್ಯ ಮುಂದುವರೆದಿದ್ದು ಉತ್ಖನನ ಕಾರ್ಯದ ವೀಕ್ಷಣೆಗೆ ಇದೀಗ ಶಾಲಾ ಮಕ್ಕಳು ಆಗಮಿಸ್ತಾ ಇದ್ದಾರೆ ತಂಡೋಪತಂಡವಾಗಿ. ದವಸ ಧಾನ್ಯಗಳನ್ನು ಕೂಡ ಮಡಿಕೆಯಲ್ಲಿ ಇಡ್ತಾ ಇದ್ರು ಅನ್ನೋದು ಇನ್ನು ಗದಗದ ಲಕ್ಕುಂಡಿಯಲ್ಲಿ 6ನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರುವ ಈ ಉತ್ಖನನ ಕಾರ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಸಂದರ್ಭದಲ್ಲಿ ಮೂಳೆಗಳ ಚೂರು ಪತ್ತೆಯಾಗಿದೆಯಂತೆ. ದೇವಸ್ಥಾನದ ಆವರಣದಲ್ಲಿ ಮೂಳೆ ಚೂರುಗಳು ಪತ್ತೆಯಾಗಿದೆ. ತೀವ್ರ ಕುತೂಹಲ ಮೂಡಿಸಿದೆ ಈ ಮೂಳೆಗಳ ಚೂರು. ಇವನ್ನ ಸೂಕ್ಷ್ಮವಾಗಿ ಸಂಗ್ರಹಿಸಿದ್ದಾರೆ ಉತ್ಖನನ ಮಾಡ್ತಾ ಇರುವ ಸಿಬ್ಬಂದಿ. ಇನ್ನು ಈ ಉತ್ಖನನ ಕಾರ್ಯ ವೀಕ್ಷಣೆಗೆ ಶಾಲಾ ವಿದ್ಯಾರ್ಥಿಗಳ ದಂಡು ಆಗಮಿಸಿದೆ. ಪುರಾತನ ಹಾಗೆ ಐತಿಹಾಸಿಕ ಹಿನ್ನೆಲೆ ಉಳ್ಳ ವಸ್ತುಗಳ ಹುಡುಕಾಟಕ್ಕಾಗಿ ಇದೀಗ ಶೋಧ ಕಾರ್ಯ ನಡೀತಾ ಇರೋದು. ಈ ಸಂದರ್ಭದಲ್ಲೇ ಮೂಳೆಗಳ ಅವಶೇಷ ಪತ್ತೆಯಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜು